Okay, she has going to give us a very good testimonial. Let's just have 2-3 minutes for her. ನಮಸ್ಕಾರ, ನಾನು ಕನ್ನಡನಲ್ಲಿ ಮಾತಾಡ್ತೀನಿ, ಪರವಾಗಿಲ್ಲ. ತುಂಬ ಖುಷಿ ಆಯಿತು ಇವತ್ತು ಕರೆದಿದ್ದ ತಕ್ಷಣ ನಾವಿಲ್ಲಿ ಬಂದ್ವಿ. ಅಂಜನಮೂರ್ತಿ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು 4 months ಮುಂದೆ. ಅವರು ಬಂದಿದ್ದ ತಕ್ಷಣ ಅವರು ನಾನು ಪ್ರಾಡಕ್ಟ್ ಏನು ಎಂಥದ್ದು ಅಂತ ಅವ್ರ ಹತ್ರ ಕೇಳಿದ್ದು. ಅವ್ರ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು ಅಷ್ಟೇ. ಆದರೆ ನನಗೆ ಸಿಕ್ಕಾಪಟ್ಟ ಪ್ರಾಬ್ಲಮ್ ಇದೆ. ಓಕೆ, ಅಂದರೆ ಇವರು ಪಾಪ ಇವತ್ತು ನಾನು ಫುಲ್ ಡೆಮೋ ನೋಡಿದ್ದು ಖುಷಿ ಆಯಿತು. ಇನ್ನೂ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅವ್ರು ಹೇಳ್ದಂಗೆಲ್ಲ ಮಾಡಿದರೆ ಇನ್ನೂ ನಾನು ಚೆನ್ನಾಗಿರ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ. ಸ್ಕಿನ್ ಆಗಲಿ, ಕಣ್ಣಾಗಲಿ, ಮತ್ತು ಕೂದಲಿಗಾಗಲಿ ನನಗೆ ಫುಲ್ ಈ ಕಾಲಿನಲ್ಲಿ ಫುಲ್ ನಾನು ವೆರಿಕೋಸ್ ವೈನ್ ಇದೆ. ನಾನು ಫುಲ್ ಕಾಲಿಗೆ ಸಾಕೊಂಡಿದ್ದೀನಿ. ಇವಾಗ ನಿಮ್ಗೆ ಗೊತ್ತಲ್ಲ, ವೆರಿಕೋಸ್ ವೈನು ಅಂದರೆ ಹಿಂಗೆ ಇರುತ್ತಲ್ಲ, ಗ್ರೀನಾಗಿ ಆಗುತ್ತಲ್ಲ. ಇದನ್ನು ನೀವು ಮಾಡಿಕೊಂಡ್ರೆ ನಿಜವಾಗಿ ಎಷ್ಟು ಕಮ್ಮಿ ಆಗ್ಬಿಟ್ಟಿದೆ. ನನಗೆ ಪ್ರಾಡಕ್ಟ್ಗೆ ತುಂಬ ತುಂಬಾ ಚೆನ್ನಾಗಿದೆ. ನೋವೆಲ್ಲ ಇಲ್ಲ, ಕಮ್ಮಿ ಆಗ್ತದೆ. ಸುಳ್ಳು ಹೇಳ್ಬಾರ್ದು. ಮತ್ತೆ ಏನಿಲ್ಲ, ಒಂದು ಚಿಕ್ಕ ಎಕ್ಸಾಂಪಲ್. ಮೊನ್ನೆ ನಾನು ಅದೇ ಹೇಳಿದ್ವಿ, ಇವರು ಹೇಳಿದಷ್ಟು ತುಂಬ ಹೊತ್ತೆಲ್ಲ ಮಾಡ್ಕೊಂಡಿಲ್ಲ. ನಾನು ಮಾಡ್ಕೊಳ್ಳೋದು 15 ನಿಮಿಷ ಅಷ್ಟೇ. ನಾನು 4 months ಮತ್ತೆ ಇವಾಗ ನೋಡಿ, ಈ ನರ್ವ್ಸು ಇಲ್ಲೆಲ್ಲ ನೋವು ಬರುತ್ತಲ್ವ, ನಾನು ಹೇಳಕ್ ಬರಲಿಲ್ಲ, ಏನು ಅನ್ಕೋಬೇಡಿ. ಇದೆಲ್ಲ ನೋವು ಬರುತ್ತಲ್ವ, ಬೋನ್ಸ್ ಎಲ್ಲ, ಅದಕ್ಕೆಲ್ಲ ನೀವು ಮಾಡ್ಕೊಂಡ್ಬಿಟ್ರೆ ವೆರಿ ವೆರಿ ನೈಸ್. ಆಮೇಲೆ ನಾನು ಕೊರೋನಾ ಬಂತು ನನಗೆ, ಅದರಿಂದ ನಾನು ವೀಕ್ ಆಗಿಬಿಟ್ಟಿದ್ದೆ. ದಟ್ ಆಲ್ಸೋ ಐ ಟೆಲ್ ನೋ. ಓಕೆ, ನನಗೆ ಕೊರೋನಾ ಬಂದಿತ್ತು. ನ್ಯಾಯವಾಗಿ ಕೊರೋನಾ ಬಂದಿದ್ದಕ್ಕೆ ನಾನು ಈ ಪ್ರಾಡಕ್ಟ್ನ ತುಂಬ ಲೈಕ್ ಮಾಡಿದ್ದು ಅಂತ ಅನಿಸುತ್ತೆ. ಆವಾಗ ಏನಾಯಿತು, ಬಾಯಿನಲ್ಲಿ ಡೈಲಿ ಔಟ್ಸೈಡ್ ಗೋಯಿಂಗು ಐ ವಿಲ್ ಡೂ ದಿಸ್. ವೆರಿ ಗುಡ್ ಡೈಲಿ. ಆಮೇಲೆ ಕಣ್ಣಿಗೆ ನಾನು ಗ್ಲಾಸಸ್ ಹಾಕ್ಕೊಳ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಆದರೆ ಇದು ಮಾಡ್ತಾ 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 ನೀವು ಗ್ಲಾಸಸ್ ಹಾಕ್ಕೊಳ್ಳೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಕಣ್ಣು ಕೇಳಲ್ಲ ಗ್ಲಾಸಸ್ ಬೇಕು ಅಂತ. ಆ ಥರ ಖುಷಿ ಆಗುತ್ತೆ. ಮತ್ತು ಇವ್ರು ಹೇಳಿದ್ರೆ ನೀರಿನಲ್ಲಿ ಮಾಡ್ಕೊಳ್ಳೋದು, ಅದೆಲ್ಲ ಸ್ವಲ್ಪ ಮಾಡ್ಕೊಂಡಿಲ್ಲ, ಸೋಮೇರಿಗಳು ಗೊತ್ತಲ್ಲ. ಅದಕ್ಕೆ ಇವತ್ತು ಅದೇ ನಮ್ಮವ್ರು ಹೇಳಿದ್ರು, ಇನ್ನೂ ನೋಡಿಬಿಟ್ಟು ಇನ್ನೂ ಎಲ್ಲ ಏನೇನೋ ತಿಳ್ಕೊಂಡು ಇನ್ನೂ ಏನು ಮಾಡ್ಕೋಬೇಕು. ಬಿಸ್ನೆಸ್ಗೆ ಅಂತ ದಯವಿಟ್ಟು ನಾವು ಬರಲಿಲ್ಲ. ದಯವಿಟ್ಟು ಫಸ್ಟು ನೀವು ನಿಮ್ಮನ್ನು ಕಾಪಾಡ್ಕೊಳ್ಳಿ, ನೆಕ್ಸ್ಟು 4 ಜನ ಅವ್ರು ಹೇಳಿದ್ರೆ ಹೆಲ್ಪ್ ಮಾಡಿ. ನಾನು ಬೇಡ ಅಂತ ಹೇಳಲಿಲ್ಲ, ಬಟ್ ಸೂಪರ್. ಒಂದೇ ಒಂದು ಚಿಕ್ಕದು ಬಾಣ್ಲಿ ಗೊತ್ತಲ್ಲ, ಮನೆಯಲ್ಲಿ ಕುಕ್ಕರ್ ಮೇಲೆ ಬಾಣ್ಲಿ ಇತ್ತು. ಆ ಬಾಣ್ಲಿ ತೆಗೆಯುವಾಗ ಟಕ್ಕಂತ ಕಾಲ ಮೇಲೆ ಬಿದ್ದುಬಿಡ್ತು. ಕಾಲ ಮೇಲೆ ಬಿದ್ಮೇಲೆ ನಮ್ಗೆ ಗೊತ್ತಲ್ಲ, ವಯಸ್ಸಾಗಿದೆ ನಮ್ಗಳಿಗೆಲ್ಲ ಬ್ಲಡ್ ಕ್ಲಾಟ್ ಜಲ್ದಿ ಆಗೋಗುತ್ತೆ ಅಂತ. ಆ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಇಷ್ಟು ಕಪ್ಪಗೆ ಹಂಗೆ ಆಗ್ಬಿಟ್ಟು, ನಾನು ಏನಕ್ಕೆ ತಲೆ ಏನು ಕೆಡಿಸ್ಕೊಂಡಿಲ್ಲ, ಯಾವ ತೈಲನೂ ಹಾಕಿಲ್ಲ, ಏನೂ ಮಾಡಿಲ್ಲ. ಹೋದೆ, ತಗೊಂಡೆ, ತೋರಿಸ್ತಾನೆ ಇದ್ದೆ. 3 ದಿವಸ ಅದು ಬ್ಲಡ್ ಕ್ಲಾಟ್ ಇದೆ, ಅದು ಹಂಗೆ ಅದು ಹಂಗೆ ವಾಸಿ ಆಗೋಯ್ತು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಒಳ್ಳೆಯದನ್ನ ನಾವು ಯೂಸ್ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ಗೆ ಇವಾಗ ಎಲ್ಲರಿಗೂ ಏಜ್ ಆಗಿದೆ. ಆಸ್ತಿ ಮಾಡಿ, ಮನೆಗಳು ಮಾಡಿ, ದುಡ್ಡು ಮಾಡಿ ಎಲ್ಲ ವೇಸ್ಟ್. ಇಂಥ ಪ್ರಾಡಕ್ಟ್ ಇದ್ರೆ ಸ್ವಲ್ಪ ಯೂಸ್ ಆಗ್ತದೆ. ಅದು ಹೇರ್ ಗ್ರೋತ್. ನನಗೆ ಕೊರೋನಾ ಆಯ್ತಲ್ಲ, ಅವಾಗ ತುಂಬಾನೇ ಫಾಲ್. ದೆನ್ಸಿ ಇವಾಗ ನೋಡಿ, ಇಲ್ಲಿ ಮುಂದುಗಡೆ ಎಲ್ಲ ಹೆಂಗ್ ಬೆಳೀತಾ ಇದೆ. ಚಿಕ್ಕ ಮಕ್ಕಳಿಗೆ ಬೆಳೆಯಲ್ವಾ, ಆ ಥರ ಬೆಳೀತಾ ಇದೆ. Okay. Welcome. Thank you so much. Please charge the water and drink the water. That is also very, very important. Thank you so much for your testimony. And you, Mr. Basavaraj. Okay. Thank you. ಎಲ್ಲ ಕೇಳಿಸ್ಕೊಡಿ. My client, our client. ನಮಸ್ಕಾರ, ನಾನು ಕನ್ನಡದವನು. ನನಗೆ ಇಂಗ್ಲೀಷು ಸರಿಯಾಗಿ ಬರೋಂಗಿಲ್ಲ, ಸೊ ಕನ್ನಡದಲ್ಲಿ ಮಾತಾಡ್ತೀನಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೇಖಿ ಮಾಸ್ಟ್ರು, ಆಮೇಲೆ ಅಕ್ಯುಪ್ರೆಷರ್ ಮಾಸ್ಟ್ರು, ಆಮೇಲೆ ರಾಜಕ್ರಿಯೆ ರೇಖಿನೂ ಸಹ ಕಲ್ತ್ಕೊಂಡಿದ್ದೀನಿ. ಆದರೆ ಅದ್ರ ಜೊತೆಗೆ ಇದನ್ನು ನಾನು ಯೂಸ್ ಮಾಡಿದಾಗ ಜಾವೀದ್ ಸರ್ ನಮಗೆ ಇದನ್ನು ಪರಿಚಯ ಮಾಡಿಕೊಟ್ರು ಧಾರವಾಡನಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಅಕ್ಯುಪ್ರೆಷರ್ ಡಾಕ್ಟ್ರ್ ಒಬ್ಬರು
ನನಗೆ ಈ ಮಿಷನಿನ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಆ ತಿಳಿಸ್ಕೊಟ್ಟಾಗ ನೋಡಿ ನನ್ನ ಗುರುಗಳಿಗೆ ಇದೆ, ಅವ್ರು ಇವಾಗ 15 ಮಿಷನನ್ನು ಪರ್ಚೇಸ್ ಮಾಡಿ ಒಂದು ಒಳ್ಳೆ ಅಪಾರ್ಚುನಿಟಿನಾಗ ಇದಾರ. ಆದರೆ ನಾನು 3 ದಿನದ ಹಿಂದೆ ನನ್ನ ಕಾಲಿನಲ್ಲಿ ಈ ಭಾಗದಲ್ಲಿ ರಿಂಗೋರಮ್ಲಿಂದ ತುರಿಕೆ ಬರ್ತಿತ್ತಲ್ಲ, ಈಗ ಒಬ್ರು ಯಾರೋ ಡಾಕ್ಟ್ರು ಬಂದು ನಿಂತಿದ್ರಲ್ಲ, ಅವ್ರು ಬೇಕಾದ್ರೆ ನೋಡ್ಬೋದು ಬಂದು, ಯಾಕಂದ್ರೆ ಡಾಕ್ಟರ್ ಅಲ್ಲ ಗೊತ್ತಾಗುತ್ತೆ. ಆ ತುರಿಕೆ ಇಲ್ಲಿ ನನಗೆ ಈ ತರ ಮಾಡಿದಾಗ ಈ ತರ ಕ್ಲಿಯರ್ ಆಗಿದೆ. ವಿತಿನ್ 2 days ಡಾಕ್ಟರ್ ಚೆಕ್ ಮಾಡ್ಬೋದು. ಯಾಕಂದ್ರೆ ಇದು ಸುಳ್ಳು ಹೇಳುವಂಥದ್ದು ಅಲ್ಲ ಅನ್ನೋದಕ್ಕೊಂದು ಉದಾಹರಣೆ ಕೇಳಕತ್ತೀನಿ. ಅವ್ರನ್ನ ಟೆಸ್ಟ್ ಮಾಡಕ್ಕಲ್ಲ, ಯಾಕಂದ್ರೆ ಅವರು ಕಲ್ತಿರೋದು ಶಾಸ್ತ್ರವನ್ನು ಕಲ್ತಾರ. ನಾನು ಮತ್ತೆ ಇವಾಗ ಅವ್ರಿಗೆ ಮತ್ತೆ ಅವರು ಏನಾದರೂ ಬಂದು ಚೆಕ್ ಮಾಡಿ ಅವ್ರು ಹೇಳಿದ್ರೆ ನಾನು ಅವ್ರಿಗೊಂದು ಕ್ವಶನ್ ಕೇಳ್ತೀನಿ, ಬಂದು ಚೆಕ್ ಮಾಡಿ ಹೇಳ್ಬೋದು. ಏನು ಕ್ವಶನ್ನು? ಮೆಡಿಕಲ್ ಸೈನ್ಸ್ನಲ್ಲಿ ಎಲ್ಲರೂ ಕಲ್ತಿದ್ದಾರೆ, ಎಲ್ಲರೂ ಡಾಕ್ಟರ್ಸ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಮುನ್ನೊಬ್ರು ಇದ್ದಾರೆ, ಮತ್ತೊಬ್ರು ಇದ್ದಾರೆ. ಈವನ್ ಸಣ್ಣ ಮೈಗ್ರೇನ್ ತಲೆನೋವನ್ನ ಇವತ್ತಿನಿಂದ ಅವ್ರು ಕಲ್ತಿದ್ದರಿಂದ ಇಲ್ಲಿವರೆಗೂ ಮೈಗ್ರೇನ್ ಅನ್ನ ಕಂಪ್ಲೀಟ್ ಕ್ಯೂರ್ ಮಾಡಿದ್ದಾರಾ? ಇಲ್ಲ. ಅಂಥದ್ದು ಈ ತರ ರಿಂಗ್ ವರ್ಮು 2 ದಿನದಲ್ಲಿ ಕ್ಲಿಯರ್ ಆಗೈತೆ ಅಂತಂದ್ರೆ ಮತ್ತೆ ಈ ಮಿಷನ್ ಮಾಡಿದವ್ರಿಗೆ ಮತ್ತೆ ಅದನ್ನು ನಮಗೆ ತಿಳಿಸ್ಕೊಟ್ಟಂತವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.